ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತು ನಾನು ಬೂದು ಕುಂಬಳಕಾಯಿ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋಬೇಕನ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಈಗ ಯಾವ ರೀತಿ ಬೂದು ಕುಂಬಳಕಾಯಿ ಹಲ್ವಾ ಮಾಡೋದು ನೋಡೋಣ ಬನ್ನಿ. ಕುಂಬಳಕಾಯಿ ಹಲ್ವಾ ಮಾಡಲಿಕ್ಕೆ ಬೂದು ಕುಂಬಳಕಾಯಿನ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ. ಸೊ ಇದು ನೀರು ಬಿಟ್ಕೊಳ್ಳುತ್ತೆ. ಸೊ ನೀರನ್ನೇನು ಚೆಲ್ಲಕ್ಕೆ ಹೋಗಬೇಡಿ. ಸೊ ಇದ್ರ ನೀರು ಸಮೇತನೇ ಹಾಕೋದ್ರಿಂದ ಹುರ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಬಿಡಿಸಿದ್ದೀನಿ ನಾನು. ಇದ್ರ ಸಿಪ್ಪೆ ಮತ್ತು ಮೇಲ್ಗಡೆ ತಿಳ್ಳು ಬರುತ್ತಲ್ಲ, ಸೊ ಅದನ್ನು ತೆಗೆದು ತುರ್ಕೋಬೇಕು. ಸೊ ಇಲ್ಲಿ ನಾನು ಆಲ್ರೆಡಿ 1 ಕಪ್ಪಷ್ಟು ತುರಿದು ಪ್ಲೇಟೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆ, ಹಾಗೆ ದ್ರಾಕ್ಷಿ, ಬಾದಾಮಿ, 1-2 ಏಲಕ್ಕಿ ತೊಗೊಂಡಿದ್ದೀನಿ. ಸೊ ಫ್ಲೇವರ್ಗೋಸ್ಕರ ಅಷ್ಟೇ. ಲವಂಗನ, ಹಾಗೆ ಏಲಕ್ಕಿ ಹಾಕ್ಕೋಬೇಕು. ಸೊ ಏಲಕ್ಕಿ ಖಾಲಿ ಆಗಿಬಿಟ್ಟಿದೆ ಮತ್ತು ಗೋಡಂಬಿ ಕೂಡ ಖಾಲಿಯಾಗಿತ್ತು. ಸೊ ನಾನು ಇಷ್ಟೇ ಯೂಸ್ ಮಾಡ್ತಿರೋದು. ಇತ್ತು ಅಂದರೆ ಏಲಕ್ಕಿ ಪೌಡರು ಹಾಗೆ ಗೋಡಂಬಿ ಕೂಡ ತೊಗೋಬೋದು. ಹಾಗೆ ಕೇಸರಿ ಇತ್ತು ಅಂದರೂ ಕೂಡ 1-2 ಕೇಸರಿ ದಳ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಫುಡ್ ಕಲರ್ ಇದೆ, ಸೊ ಈ ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಹಾಗೇನು ಕೂಡ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ. ಸೊ ಈಗ ಯಾವ ರೀತಿ ಮಾಡೋದು ನೋಡೋಣ. ಸೊ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವೇನು ತುರಿದಿಟ್ಕೊಂಡಿರ್ತೀವಲ್ವ ಬೂದು ಕುಂಬಳಕಾಯಿ, ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಸೊ ನೀರು ಸಮೇತನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಅದು ನೀಟಾಗಿ ನೀರು ಸೀದಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಕೂಡ ಅದನ್ನು ಹುರ್ಕೊಬೇಕು. ಸೊ ಮತ್ತೆ ಎಕ್ಸ್ಟ್ರಾ ನೀರೇನು ಕೂಡ ಹಾಕೋ ಹಾಗಿಲ್ಲ. ಸೊ ಸಿಂಪಲ್ಲಾಗಿರುತ್ತೆ, ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ, ಪ್ರೊಸೀಜರ್ ಕಡಿಮೆ, ಬಟ್ ಟೈಮ್ ಸ್ವಲ್ಪ ಹಿಡಿಯುತ್ತೆ. ಸೊ ಕಡಿಮೆ ಉರಿಯಲ್ಲಿ, ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇ ಮಾಡಬೇಕು. ತೀರಾ ಜಾಸ್ತಿ ಉರಿ ಮಾಡ್ಕೊಬಿಟ್ರೆ ಬೇಗ ನೀರು ಸೀದೋಗ್ಬಿಡುತ್ತೆ, ಬಟ್ ಬೆಂದಿರಲ್ಲ. ಸೊ ಹಾಗಾಗಿ ಕಡಿಮೆ ಉರಿ ಇಟ್ಕೊಂಡೇ ಮಾಡಬೇಕು. ಸೊ ಅದಾದಮೇಲೆ ಸ್ವಲ್ಪ ಫುಡ್ ಕಲರ್ ಹಾಕೋತಾ ಇದ್ದೀನಿ. ಏನಾದರೂ ನಿಮ್ಮ ಹತ್ರ ಕೇಸರಿ ದಳಗಳಿತ್ತು ಅಂದರೆ ಈ ಟೈಮಲ್ಲಿ ಕೇಸರಿ ದಳಗಳ ಕೂಡ ಯೂಸ್ ಮಾಡ್ಕೋಬೋದು, 1-2-3. ಸೊ ಬಿಸಿನೀರಲ್ಲಿ ನೆನೆಸಾರು ಹಾಕ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಹಾಗೇ ಕೂಡ ಹಾಕ್ಬೋದು. ಸೊ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೆಲ್ತ್ಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಒಳ್ಳೆಯದಲ್ವ. ಸೊ ಹಾಗಾಗಿ ನಾನು ಸೀಸನಲ್ಲಿ ಒಮ್ಮೆ ಆದರೂ ಮಾಡೇ ಮಾಡ್ತೀನಿ ಬೂದು ಕುಂಬಳಕಾಯಿ ಹಲ್ವಾನ. ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ, ನಿಜವಾಗ್ಲೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೀಟಾಗಿ ಈ ಥರ ಹುರ್ಕೊಬೇಕು. ನೋಡಿ ನೀರು ಎಷ್ಟು ಕಡಿಮೆ ಆಗಿದೆ ಅಂತ ಅಂದ್ಬಿಟ್ಟು ಮೊದಲಿಗೂ ಮತ್ತು ಇವಾಗ. ಅದಾದಮೇಲೆ ನಾವು 1 ಕಪ್ಪು ಬೂದು ಕುಂಬಳಕಾಯಿಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸಮ ತಗೋಬಿಟ್ರೆ ತುಂಬ ಸಿಹಿ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ಅರ್ಧ ತೊಗೊಂಡಿದ್ದೀನಿ. ಸೊ ಅದರಲ್ಲೂ ಕೂಡ ಸ್ವಲ್ಪ ಹಾಕಿ ಸ್ವಲ್ಪ ಇಟ್ಟಿದ್ದೀನಿ, ಏಕೆಂದರೆ ಬೇಯುತ್ತಲ್ಲ, ಪಾಕ ಬರಬೇಕದು. ಸೊ ಹಾಗಾಗಿ ಪಾಕ ಬಂದ್ಮೇಲೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಮತ್ತೆ ಹಾಕೋತೀನಿ. ಕರೆಕ್ಟಾಗಿ ನಾನು ಅರ್ಧ ಕಪ್ಪಷ್ಟು ಎಷ್ಟು ಸಕ್ಕರೆ ತೋರಿಸಿದೆ ಅಷ್ಟನ್ನು ಪೂರ್ತಿಯಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು, ಸೂಪರಾಗಿ ಕಾಣಿಸ್ತಾ ಇದೆ. ಮತ್ತು ಟೇಸ್ಟು ಕೂಡ ಅಷ್ಟೇ, ಖಾಲಿನೇ ಆಗೋಯಿತು. 1 ಕಪ್ಪಷ್ಟೇ ನನಗೆ ಆಗಿದ್ದು ಹಲ್ವಾ. ಸೊ ಪೂರ್ತಿಯಾಗಿ ಖಾಲಿ ಆಗೋಯಿತು. ಸೊ ನೋಡಿ ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ, ಹಾಗೆ ಪಾಕ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ನನಗೆ ಸ್ವಲ್ಪ ತಿಂದು ನೋಡಿದಾಗ ಸ್ವಲ್ಪ ಸಪ್ಪೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಏನು ತೆಗೆದಿಟ್ಟಿದ್ದೆ ಸಕ್ಕರೆನ ಅಷ್ಟನ್ನು ಹಾಕೋತಾ ಇದ್ದೀನಿ, ಮತ್ತೇನು ಸೇರಿಸ್ಕೊಳ್ಳೋಕೆ ಹೋಗಲಿಲ್ಲ ನಾನು. ಸೊ ಇದನ್ನಿಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಸೊ ನೋಡಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಪಾಕ ಬರ್ತಾ ಇದೆ ಕೂಡ. ಸೊ ಇವಾಗ ಇದನ್ನು ನಾನು ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಆವಾಗ ಕೈ ಆಡಿಸ್ಕೊತಾ ಇರಬೇಕು. ಅದಾದಮೇಲೆ ತುಪ್ಪದಲ್ಲಿ ಕರೆದಿರುವಂತಹ ಗೋಡಂಬಿ, ದ್ರಾಕ್ಷಿ ಏನೇನಿರುತ್ತೆ ಅದೆಲ್ಲ ಹಾಕ್ಕೋಬೇಕು. ಸೊ ನಾನು ಗೋಡಂಬಿ ಇರಲಿಲ್ವಲ್ಲ, ಸೊ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ. ಸೊ 1.5 ಸ್ಪೂನಷ್ಟು ತುಪ್ಪನ ಯೂಸ್ ಮಾಡಿದ್ದೀನಿ ಇವಾಗ ನಾನು. ಸೊ ಇಷ್ಟನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಸೊ ಮಿಕ್ಸ್ ಆದಮೇಲೆ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅದು ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಹೊಂದ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೋತಾ ಇದೆ, ಪಾಕ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಎಲ್ಲವೂ ಕೂಡ ಒಂದು ಕಡೆಗೆ ಹೊಂದ್ಕೋತಾ ಇದೆ. ಸೊ ಅಷ್ಟಾದರೆ
ಹಲ್ವಾ ಸೂಪರ್ ಟೇಸ್ಟಿಯಾಗಿ ಚೆನ್ನಾಗಿ ರೆಡಿಯಾಗಿರುತ್ತೆ. ಸೊ ಇವಾಗ ಫೈನಲ್ ಹಂತಕ್ಕೆ ಬಂದಿದೆ. ಆದಷ್ಟು ಕಡಿಮೆ ಉರಿ ಇಟ್ಕೊಂಡು ಮಾಡಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಹಲ್ವಾ ರೆಡಿ ಆಗಿದೆ. ಈ ಟೈಮಲ್ಲಿ ನೀವು ಏಲಕ್ಕಿ ಪೌಡರು ಎಲ್ಲವೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನಿವಾಗ ಮತ್ತೆ 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಸೊ ತುಪ್ಪ ಹಾಕಿದಷ್ಟು ಕೂಡ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ 2ರಿಂದ 3 ಸ್ಪೂನು ಇಲ್ಲ 4 ಸ್ಪೂನ್ ಕೂಡ ಯೂಸ್ ಮಾಡ್ಬೋದು. ಸೊ ಸೂಪರ್ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಪ್ಪ ಹಾಕಿದಷ್ಟು ಕೂಡ ಟೇಸ್ಟಿಯಾಗಿ ಬರುತ್ತೆ. ಸೊ ಈಗ ಫೈನಲಿಯಾಗಿ ಹಲ್ವಾ ರೆಡಿ ಆಯಿತು. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಈಸಿ, ಬಟ್ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಸೊ ಕಡಿಮೆ ಉರಿ ಇಟ್ಕೊಂಡು ಮಾಡೋದಲ್ವ, ಹಾಗಾಗಿ ತುಂಬ ತೀರಾ ಉರಿ ಫಾಸ್ಟ್ ಮಾಡ್ಕೊಬಿಟ್ರೆ ನೀರು ಬೇಗ ಬೇಗ ಸೀದೋಗ್ಬಿಡುತ್ತೆ ಮತ್ತು ಬೇಯಲ್ಲ ಅದು. ಸೊ ಹಾಗಾಗಿ ಕಡಿಮೆ ಇದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನಿಧಾನವಾಗಿ ಬೇಯೋದ್ರಿಂದ. ಸೊ ಇವಾಗ ಫೈನಲಿಯಾಗಿ ಹಲ್ವಾ ರೆಡಿ ಆಯಿತು. ನೋಡಿ, ನಾನು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕ್ವಿಕ್ಕಾಗಿ ಸೂಪರ್ ಟೇಸ್ಟಿಯಾಗಿರೋಂಥ ಬೂದ್ಗುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ಸೊ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಆ್ಯಂಡ್ ಟೇಕ್ ಕೇರ್.